ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಲ್ಲಿ ಬಿದ್ದ ನೀರು ಕುಡಿದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ. ಹಲ್ಲಿ ಬಿದ್ದ ನೀರನ್ನ ಕುಡಿದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂತದ್ದು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ. BCM ಸ್ನಾತಕೋತ್ತರ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ನೀರಿನ ಟ್ಯಾಂಕ್ನಲ್ಲಿ ಹಲ್ಲಿ ಬಿದ್ದಿದ್ದ ನೀರನ್ನ ಕುಡಿದಿರುವ ವಿದ್ಯಾರ್ಥಿಗಳು ಅದೇ ನೀರನ್ನ ಬಳಸಿ ಅಡುಗೆಯನ್ನ ಮಾಡಿದ್ದಾರೆ ಹಾಸ್ಟೆಲ್ ಸಿಬ್ಬಂದಿಗಳು. ಇನ್ನು ಜಿಮ್ಸ್ ಆಸ್ಪತ್ರೆಯಲ್ಲಿ ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸರ್ ಬೆಳಗ್ಗೆ ಅಲ್ಲಿ ಬಿದ್ದಿತ್ರಿ, 2-3 ದಿನ ಆಯ್ತ್ರಿ ಅಲ್ಲಿ ಬಿದ್ದು. ಹಾಸ್ಟೆಲಲ್ಲಿ ನೋಡಿಲ್ರಿ ಯಾರು. ಇವತ್ತು ಬೆಳಗ್ಗೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ನೋಡೇನ್ರಿ. ಅದು ಆದ್ಮೇಲೆ ಗೊತ್ತೈತ್ರಿ ನಮ್ಮ ಅದು ಅಲ್ಲಿ ಬಿದ್ದಿದ್ದ ಸಲಲ್ಲಿ ಆಗ್ಯದ. ಮೊದ್ಲೆಲ್ಲ ಸಿಂಟಮ್ಸ್ ಕಂಡಿದ್ವು ರೀ, ಜ್ವರ ಬರೋದು, ಚಳಿ, ಸ್ವಲ್ಪ ಸಿಂಟಮ್ಸ್ ಕಾರಣ ನಾವು ಬೇರೆ ಯಾವ್ದಕ್ಕೂ ಇರ್ಬೋದು ಅನ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ ಗೊತ್ತಾಯ್ತ್ರಿ ಅದು ಅಲ್ಲಿ ಸಲಲ್ಲಿ ಅಲ್ಲಿಂದ ಇಲ್ಲಿ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ರಿ. ನಮ್ಮ ಜಾಸ್ತಿ ಹಚ್ಚಬೇಕಾಗಿದ್ದಂತ ಅಲ್ಲಿ ನೋಡ್ತೇವೆ. ಅಷ್ಟರಲ್ಲಿ 90 ಜನ ಇದೆ. ಇಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಓಲ್ಡ್ BCM ಹಾಸ್ಟೆಲ್ನಾಗ ಟೋಟಲ್ ಏನ್ ಬಿನೇ ವ್ಯವಸ್ಥೆ ಇಲ್ಲ ನೋಡ್ರಿ ಕರೆಕ್ಟ್. ಮತ್ತೊಂದು ಏನು ಸಿಬ್ಬಂದಿ ವರ್ಗದೊಳಗೆ ಏನ್ ಟೋಟಲಿ ನಿರ್ಲಕ್ಷ್ಯ ಮಾಡ್ಲತ್ತಾರ. ಅದಕ್ಕೆ ಏನು ವಾರ್ಡನ್ ಸರ್ಗೆ ಏನು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ಲಾಗ ಟೋಟಲಿ ಏನಿಲ್ಲ. ಮತ್ತ ಏನಂತಾರ ಅದಕ್ಕೆ ಟೋಟಲಿ ಏನೇ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಊಟದಾಗ ಟೋಟಲಿ ಏನ್ ಬಿ ಮಾಡ್ಲಾಗ್ಯಾರ.